ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರೋದು. ಇವತ್ತು ನಮ್ಮ ವ್ಲಾಗಲ್ಲಿ ನಾವು ಹೋಗ್ತಾ ಇರೋದು ಒಂದು ಸ್ಮಾಲ್ ಟ್ರಿಪ್ಗೆ. ಗೆಸ್ ವಾಟ್, ಯಾರ ಜೊತೆ ಹೋಗ್ತಾ ಇದ್ದೀವಿ? ಸೊ ನಮ್ಮ ಕ್ಯಾಟ್ಸ್ಗಳ ಜೊತೆ. ಗೊತ್ತಿಲ್ಲ ಅವ್ರದ್ದು ಏನು ರಿಯಾಕ್ಷನ್ ಇರುತ್ತೆ, ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ. ಬಟ್ ಯಾವತ್ತು ಅವ್ರ ಜೊತೆ ಟ್ರಿಪ್ ಹೋಗಿಲ್ಲ, ಅದಕ್ಕೆ ಐ ಥಾಟ್ ವಿಲ್ ಗೋ ದಿಸ್ ಟೈಮ್. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ನಾನು ಕನ್ವಿನ್ಸ್ ಮಾಡಿದೆ. ಸೊ ಫೈನಲಿ ಹಿಯರ್ ವಿ ಆರ್ ಗೋಯಿಂಗ್. ಸೊ ನೋಡೋಣ ಹೇಗಿರುತ್ತೆ ಈ ಒಂದು ಜರ್ನಿ. ಆ್ಯಂಡ್ ಇದುವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಒಂಚೂರಾದ್ರೂ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಹೋಗೋಣ, ಬನ್ನಿ. ಕಾಲಲ್ಲಿ ಗಾಡಿ ಓಡಿಸ್ತಾ ಇರೋದು ಪೋಕಿ ಹಿಯರ್ ಒಂದು ರೆಸ್ಟ್ ಮಾಡ್ತಾ ಇರೋದು. ಕಿಟ್ಟಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಡ್ರಾಮಾ ಮಾಡ್ತಾ ಇರೋದು, ಅವನಿಗೆ ಕಂಫರ್ಟ್ ಕೊಡ್ತಾ ಇರೋದು ನಾನು. ಜರ್ನಿ ಸ್ಟಾರ್ಟ್ ಆಗಿ 5 ನಿಮಿಷನೂ ಆಗಿಲ್ಲ, ಇವನ್ ಕತೆ ನೋಡಿ. ಪೋಕಿ ಒಳಗಡೆ ಚಿಲ್ ಮಾಡ್ತಿದ್ದಾನೆ, ಬಟ್ ಇವನು ಹಂಗಲ್ಲ. ಇವನಂತೂ ಫುಲ್ ಚಿಲ್ ಆಗಿದ್ದಾನೆ, ಚೂರ್ ಸ್ಟ್ರೆಸ್ಡ್ ಔಟು. ಅದು ಬಿಟ್ಟರೆ ಚಿಲ್ ಆಗಿದ್ದಾನೆ ಇವನು. ಅವನಂತೂ ಎಷ್ಟು ಪಡ್ಕೋತಿದ್ದಾನೆ ಅಂತಂದ್ರೆ ಕಪ್ಪೆರಾಯ ಅಂತ ಹೆಸರು ಇಡ್ಬೇಕಾಗಿತ್ತು ಅವನಿಗೆ. ನೋಡಿ, ಇದೆ ಜಾಗದಲ್ಲಿ ನಾವು ಸ್ಟೇ ಆಗ್ತಿರೋದು. ಸರೌಂಡಿಂಗ್ ಬಂದುಬಿಟ್ಟು ಈ ಥರ ಇದೆ. ಸೊ ಪ್ರಿಟಿ. ಅಲ್ಲಿರೋದು ಡುಪ್ಲೆಕ್ಸ್. ಹಾಯ್ ಪೋಕಾ. ರೀಚ್ ಆಗಿದ್ದೀವಿ. ಅವರಿಬ್ಬರು ಅವಾಗಿಂದ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿದ್ದಾರೆ ಈ ಒಂದು ರೂಮ್ನ. ಇಲ್ಲಿ ನೋಡ್ಬೋದು, ಇವನಂತೂ ಬ್ರೇಕೇ ತಗೋತಾ ಇಲ್ಲ, ಕಪ್ಪಿರಾಯ. ಪೋಕಿ ನೋಡಿದ್ರೆ ಸ್ವಲ್ಪ ಇವಾಗ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದಾನೆ, ಇಲ್ಲಾಂದರೆ ಮೊದಲು ತುಂಬ ಸ್ಟ್ರೆಸ್ಡಲ್ಲಿದ್ದ. ದಿಸ್ ಇಸ್ ದ ಫಸ್ಟ್ ಟ್ರಿಪ್. ಸೊ ಆ್ಯಂಡ್ ನನ್ನ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ಇವತ್ತು ನನ್ನ ವರ್ಕಿಂಗ್ ಡೇ. ಸೊ ವರ್ಕ್ ಮಾಡ್ತಾ ಇರೋದು. ಸೊ ಇವತ್ತಿನ ಒಂದು ಡೇ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಬಂದುಬಿಟ್ಟು ಈ ಥರ ರೂಮ್ ಇರೋದು, ಅದನ್ನಲ್ಲಿ ಸ್ನ್ಯಾಕ್ಸ್ ತಿಂತದ್ದು ಹಸಿವಾಗಿದೆ ಅಂತ. ಆ್ಯಂಡ್ ಇಲ್ಲಿ ನಮ್ಮ ಕ್ಯಾಟ್ಸ್ಗಳನ್ನ ಕೂತ್ಕೊಂಡು ಆರಾಮಾಗಿ ವ್ಯೂ ನೋಡ್ಬೋದು. ಬಟ್ ಸದ್ಯಕ್ಕೆ ದೇ ಆರ್ ಬಿಸಿ ಎಕ್ಸ್ಪ್ಲೋರಿಂಗ್ ದ ರೂಮ್ ಇಟ್ ಸೆಲ್ಫ್. ಆ್ಯಂಡ್ ದಿಸ್ ಇಸ್ ದ ಮೇನ್ ಡೋರ್ ದಟ್ ಯು ಲಾಕ್ಡ್ ಬಿಕಾಸ್ ಆಫ್ ಅವರ್ ಕ್ಯಾಟ್ಸ್. ಇವಾಗ ತುಂಬ ಬಿಸಿಲಿದೆ, ಹಾಗಾಗಿ ಐ ಜಸ್ಟ್ ಕ್ಲೋಸ್ ದ ಕರ್ಟನ್ಸ್. ಲೆಟ್ ಮಿ ಶೋ ಯು ದಿ ಔಟ್ಸೈಡ್ ವ್ಯೂ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಕ್ಕದಾಗಿದೆ. ಸಂಜೆಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಇವಾಗಂತೂ ಬಿಸಿಲಿದೆ. ಸೊ ವಿ ಆರ್ ಕವರಿಂಗ್ ದ್ಯಾಟ್. ಆ್ಯಂಡ್ ಹಿಯರ್ ಸಿ ಇಟ್ಸ್ ಅ ಫುಲ್ ಆಫ್ ವಾಟ್ ಫಾರ್ಮ್, ರೈಟ್. ಸೊ ನೋಡ್ಬೋದಿಲ್ಲ ಇದ್ರ ಕಡೆನೇ. ಸೊ ಹಿಯರ್ ವಿ ಹ್ಯಾವ್ ಅ ಕ್ಯಾಟ್ ಟಾಯ್, ಅಲ್ಲಿ ಕಂಫರ್ಟ್ ಮಾಡೋಕ್ಕೆ ತಂದಿರೋದು. ಆ್ಯಂಡ್ ಇಲ್ಲೊಂದು ಲಿಟಲ್ ಟೈನಿ ಸೋಫಾ. ಇಲ್ಲಿ ನಾವು ಕ್ಯಾಟ್ ಎಸೆನ್ಷಿಯಲ್ಸ್ ಲೈಕ್ ಅವ್ರದ್ದು ಟಾಯ್ಲೆಟ್ ಲಿಟರ್ ಬಾಕ್ಸ್ ಇಟ್ಟಿರೋದು, ದೇರ್ಸ್ ಅ ವಾಟರ್, ದೆನ್ ದೇರ್ಸ್ ದ ರೆಸ್ಟಿಂಗ್ ಬೆಡ್. ವೆನೆವರ್ ದಿ ವಾಂಟ್ ದಿ ಕ್ಯಾನ್ ರೆಸ್ಟ್ ಹಿಯರ್. ಬಟ್ ಸದ್ಯಕ್ಕೆ ನಾವು ಇಲ್ಲಿ ಅವ್ರ ಥಿಂಗ್ಸ್ ಎಲ್ಲ ಇಟ್ಟಿರೋದು. ದೆನ್ ದಿಸ್ ಸ್ಪೇಷಿಯಸ್ ಆಗಿರೋ ಬಾತ್ರೂಮ್ ದಟ್ ಐ ಲೈಕ್ ಅಬೌಟ್ ದಿಸ್ ಹೋಮ್ ಸ್ಟೇ. ಆ್ಯಂಡ್ ಈ ಥರ ಇದೆ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ, ಸ್ಕೈ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಹಿಯರ್ ಐ ಆಮ್. ಆ್ಯಂಡ್ ದಿಸ್ ಟೈನಿ ಸಿಂಕ್ ದೇ ಆರ್ ಗಿವನ್. ಆ್ಯಂಡ್ ಒಂದು ಟೈನಿ ಗ್ಯಾಸ್ ಸ್ಟೇಷನ್ ಎಲ್ಲಾಗಿದೆ. ಸೊ ಸ್ಲ್ಯಾಬಲ್ಲಿ ನಾವೆಲ್ಲ ಅಡುಗೆ ಮಾಡ್ಕೋಬೋದು. ಹೇಗೆ ಅನಿಸ್ತದೆ ನಿಮಗೆ? ಚೆನ್ನಾಗಿದೆ. ಬಾಯ್ ನೋಡಿಲಿ, ಗಾವ ನೋಡಿಲಿ. ಒಂದೊಂದು ಕಾತಲ್ಲಿ ಕೂತ್ಬಿಟ್ಟಿದ್ದಾರೆ. ವೈ ಟ್ರೀಟ್ ಈಸಿಯಾಗಿ ತಿಂದ್ಬಿಡ್ತಿದ್ದಾವೆ. ಚೆನ್ನಾದ ಕಣೆ. ಈ ಒಂದು ಫಾರ್ಮ್ ಬಂದುಬಿಟ್ಟು ಗಾವಾ ಫಾರ್ಮ್ ಇದ್ದದಕ್ಕೆ ಇಲ್ಲಿ ಅವ್ರು ನಮಗೆ ಕೊಟ್ಟಿರೋದು. ದಿಸ್ ಇಸ್ ದಿ ಕೈಂಡ್ ಆಫ್ ಡೆಸರ್ಟ್ ಆ್ಯಂಡ್ ದಿಸ್ ಸಮ್ ಸ್ಯಾಲೆಡ್
What is this? ಗೋಬಿ something. Okay. Dairy corn ತರ ಅನಿಸ್ತದೆ. And there's some chapati ಇದೆ. And there's some again dessert. ಆಮೇಲೆ ಇಲ್ಲಿ ಕರಿ ಕೊಟ್ಟಿದ್ದಾರೆ, ನೋಡೋಕ್ಕೆ ಟೆಂಪ್ಟಿಂಗ್ ಆಗಿದೆ. ಆ್ಯಂಡ್ ಪಲಾವ್. ಇವಾಗ ಇವನಿಗೆ ವಾಕ್ ಮಾಡಿಸ್ಕೊಂಬರೋಕ್ಕೆ ಕರ್ಕೊಂಡು ಬಂದಿರೋದು. ಆ್ಯಂಡ್ ಈಸ್ ಕೈಂಡ್ ಆಫ್ ಜಲಸ್ ದಟ್ ಹಿ ಇಸ್ ನಾಟ್ ಔಟ್ಸೈಡ್. ಸೊ ಈ ಒಂದು ಬಂದಿರೋ ಪ್ರಾಪರ್ಟಿಯಲ್ಲಿ ಕಂಪ್ಲೀಟಾಗಿ ಗ್ವಾವಾ ಫೀಲ್ಡ್ ಇರೋದು. ಸೊ ಎಲ್ಲ ಕಡೆ ಗ್ವಾವಾ ಗಿಡಗಳೇ ಕಾಣ್ಬೋದು, ನೋಡ್ಬೋದು ಇಲ್ಲಿ ಎಷ್ಟಿದೆ. Are you enjoying Poka? He's curious. ಇವನಿಗೂ ಕರ್ಕೊಂಡು ಬಂದಿರೋದು ಹೊರಗಡೆ ಸದ್ಯಕ್ಕೆ. ಫಸ್ಟ್ ಫ್ಯಾಮಿಲಿಯಾಗಲಿ ಅಂತ ಎಲ್ಲ ಈ ಥರ ಕಟ್ಟಿರೋದು. ಇಲ್ಲಾಂದರೆ ಒಂದು ಸತಿ ಹೋಗ್ಬಿಟ್ರೆ ಮುಗಿತ ಕಡೆ, ಹಾಗಾಗಿ ಇಲ್ಲಿ ಕಟ್ಟಿರೋದು. ಸೊ ಡೋಂಟ್ ಜಡ್ಜ್. ಏನು ಮಾಡ್ತಿದ್ಯಾ? ಕಾವಾ ತಿಂದಿದ್ದೀನಿ. ಹೇಗಿದೆ? ಫ್ರೆಶ್ ಆಗಿ ಕಡ್ಕೊಂಡು ಬಂದು ತಿಂತಿದೆಯಲ್ಲ, ತೋರ್ಸು ಹೇಗಿದೆ ಅಂತ. ನೋಡೋಕ್ಕೆ ಕಾಗಿದೆ, ಬಟ್ ತುಂಬ ಸ್ವೀಟ್ ಆಗಿದೆ, ರೈಟ್? ಹೊಸ ಬೈದಿದ್ದು. ಕಿಟ್ಟಿ ಇದೆಯಾ ಕ್ಯೂಟಿ? ರಾತ್ರಿ ಊಟ ಬಂದ್ಬಿಟ್ಟು ಪನೀರ್ ಚಿಲ್ಲಿ, ಐ ಗೆಸ್, ಸಮ್ ಸ್ಯಾಲೆಡ್ ಆ್ಯಂಡ್ ದೆನ್ ರೋಟಿ. ಇಲ್ಲಿ ಬಂದ್ಬಿಟ್ಟು ಘೀ ರೈಸ್ ಆ್ಯಂಡ್ ದಾಲ್ ಇದೆ. ಡೆಸರ್ಟಲ್ಲಿ ಬಂದ್ಬಿಟ್ಟು ಎಲ್ಲಕ್ಕಿ ಬಾಳೆಹಣ್ಣು ಇರೋದು. ಸೊ ಇವಾಗ ನಾವು ಊಟ ಮಾಡಿಕೊಂಡು ಈ ಒಂದು ಫಾರ್ಮಲ್ಲಿ ವಾಕ್ ಮಾಡ್ತಾಯಿದ್ದೀವಿ. ಎಲ್ಲ ಸುತ್ತಮುತ್ತ ಕತ್ಲೆ. ನಂಗೆ ಭಯ ಆಗ್ತಾಯಿದೆ, ಬಟ್ ಐ ಡೋಂಟ್ ಇನ್ಸಿಸ್ಟೆಡ್. ಸೊ ಇವಾಗ ವಾಕ್ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿ ಅನಿಸ್ತಾಯಿದೆ. ಸಮ್ಮರ್ ಬೇರೆ, ಒಳ್ಳೆ ಯುನೋ ಕೂಲ್ ಬ್ರೀಸ್, ಜಸ್ಟ್ ಎಂಜಾಯಿಂಗ್. ಅವಾಗಿಂದ ನಾವು ವಾಕ್ ಮಾಡ್ತಿರೋದು ಇಲ್ಲಿಂದ ಹಿಡ್ಕೊಂಡು ಇಲ್ಲಿನವರೆಗೂ. ಅದು ನೀವು ಈ ಥರ ಟೈನಿ ಲೆಮನ್ ನೋಡಿದ್ದೀರಾ? ಎಷ್ಟು ಟೈನಿ ಆಗಿದೆ, ಚೆರೀಸ್ ಥರ ಕಾಣ್ತಾ ಇದೆ. ವಿ ಬ್ಯಾಡ್ಲಿ ವಾಂಟೆಡ್ ಟು ಹ್ಯಾವ್ ಸಮಥಿಂಗ್ ಚಿಲ್ಡ್ ಡ್ರಿಂಕ್. ಇಲ್ಲಿ ಯಾವ ಕಡೆ ಆಪ್ಷನ್ ಇರಲಿಲ್ಲ, ಹಾಗಾಗಿ ನಾವು ಕೇಳಿದ್ವಿ ಹೆಲ್ಪರ್ನ. ಸೊ ಹೀ ಗಾಟ್ ಅಸ್ ದೋಸ್ ಟೈನಿ ಲೆಮನ್ಸ್. ಸೊ ಇವಾಗ ನಾನು ಹೋಗಿ ಲೆಮನೇಡ್ ಜ್ಯೂಸ್ ಮಾಡ್ತೀನಿ. ಗೈಸ್, ಇಲ್ಲಿ ಬಂದುಬಿಟ್ಟು ಪಪ್ಪಾಯ ಗಿಡ. ಎರಡು ಆಲ್ರೆಡಿ ರೈಪ್ ಆಗಿಬಿಟ್ಟಿದೆ. ಎಷ್ಟು ನಮ್ಮಷ್ಟೇ ಹೈಟ್ ಇರೋದು ಇದು. ಸೊ ಕ್ಯೂಟ್. ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಹುಳಿ ಹೆಂಗಿರುತ್ತೆ ಅಂತ ನೋಡೋಣ. ಈ ಲೆಮನ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ನಮ್ಮ ಲೆಮನೇಡ್ ರೆಡಿ. ಫೈನಲಿ ಜ್ಯೂಸ್ ರೆಡಿ ಇದೆ. ತಗೋ ಜುಗಾಡ್ ಜ್ಯೂಸ್. ಹೇಗಿದೆ ಕುಡಿದು ಹೇಳು. ಚೆನ್ನಾಗಿದೆ. ಹುಳಿ ಇದೆನಾ? ಸೇಮ್ ಹೇಗಿದೆ ಹಂಗಿದೆ. ಏನು ಹೋಗ ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಿ ಮಗನೇ. ಗಾಯ್ಸ್ ಇಲ್ಲಿ ನೋಡಿ, ಇದು ಅವಕೆಡೋ ಗಿಡ ಅನಿಸ್ತದೆ ನೋಡೋಕ್ಕೆ. ನಿಜನಾ ಗೊತ್ತಿಲ್ಲ, ಬಟ್ ಐಮ್ ಗೆಸ್ಸಿಂಗ್.
ನಿನ್ನೆ ನೈಟ್ ಹೇಳ್ತಿದ್ದಲ್ವಾ ಪಪ್ಪಾಯ ಗಿಡ ತೋರಿಸೋದು ಅದೇ ಇದು ಫ್ರೂಟ್ ಸೊ ವಾವ್ ಎಷ್ಟು ಟೋಟಲ್ ಎಷ್ಟಾಯ್ತು